ಹಲೋ ಗುರು, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ಗುರು. ಎಲ್ಲರಿಗೂ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ನಾನು ತಿಳಿಸ್ಕೊಡ್ತಾ ಇರೋದು ನಿಮ್ಗೆ ಆಲ್ರೆಡಿ ಥಂಬ್ನೈಲ್ ನೋಡಿ ಗೊತ್ತಾಗ್ಬಿಟ್ಟಿರ್ತದೆ. ಈಗ ಆ ಸಿನಿಮಾದ ಬಗ್ಗೆ ಅಪ್ಡೇಟ್ನ ನೀಡೋಕ್ಕೆ ಅಂತಲೇ ಬಂದಿದ್ದೀನಿ. ಏನಂದರೆ ಅದು ಅಪ್ಡೇಟು ಜೂನ್ 4ಕ್ಕೆ ಉಪೇಂದ್ರ ಅವರು ನಟನೆ ಮಾಡಿರುವಂತಹ ಉಪೇಂದ್ರ ಸಿನಿಮಾ ರಿಲೀಸ್ ಆಗ್ತಿದೆ. ಇದರಲ್ಲಿ ನಮಗೆ 1 ಕೋಟಿ ಬಹುಮಾನ ಗೆಲ್ಬೋದಂತೆ. ಆ ಥರ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಮತ್ತು ಇದು ರಿಲೀಸ್ ಆಗ್ತಾ ಇರೋದ್ರಿಂದ ಎಲ್ಲ ಥಿಯೇಟ್ರುಗಳಲ್ಲೂ ರಿಲೀಸ್ ಆಗ್ತಾ ಇದೆ ಉಪೇಂದ್ರ ಅವ್ರದ್ದು. ಮತ್ತು ಇದರಲ್ಲಿ 1 ಕೋಟಿ ಗೆಲ್ಬೋದಂತೆ. ಹೆಂಗೆ ಅಂತ ಕೇಳ್ಬೋದು ನೀವು. ನಾನು ಅದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಕೊನೆವರೆಗೂ ನೋಡಿ. ಇಷ್ಟ ಆಯ್ತು ಅಂದರೆ ಮಾತ್ರ ಹೋಗಿ ಲೈಕ್ನ ಮಾಡಿ ಗುರು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರು, ನೀವು ನೋಡಿದಿರಲ್ವಾ ಉಪೇಂದ್ರ ಸಿನಿಮಾನ? ಎಷ್ಟು ಸಲ ಟಿ ವಿಲಿ ನೋಡಿದ್ದೀರಾ ಗುರು? ಈಗ ಅದನ್ನು ಮತ್ತೆ ಥಿಯೇಟ್ರಲ್ಲಿ ನೋಡುವಂತಹ ಅವಕಾಶ ಸಿಗ್ತಾ ಇದೆ. ಈ ಥಿಯೇಟ್ರಲ್ಲಿ ನೋಡುವಂಥದ್ದು ಸುಮ್ಮನೆ ಅಲ್ಲ ಗುರು. ನಿಮಗೆ ಒಂದಷ್ಟು ಬಹುಮಾನನ ಕೊಟ್ಕೊಂಡು ಥಿಯೇಟ್ರಲ್ಲಿ ತೋರಿಸ್ತಾ ಇದ್ದಾರೆ ಉಪೇಂದ್ರ ಸಿನಿಮಾನ. ಈಗ ಏನದು ಬಹುಮಾನ ಅಂತ ನೀವು ಕೇಳ್ಬೋದು. ಆ ಬಹುಮಾನ ಏನಂದರೆ, ಫಸ್ಟ್ನೇದಾಗಿ ಹೇಳೋದಾದರೆ, ಫಸ್ಟಿಂದ 25 ದಿನಗಳ ಗಂಟ ನೀವು ಶೋಗಳನ್ನ ನೋಡ್ತೀರಲ್ವಾ. ಈಗ ಎಲ್ಲ ಚಿತ್ರಮಂದಿರ ಅಂದರೆ ಕರ್ನಾಟಕದಲ್ಲಿ 100 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆಯಂತೆ. 100 ಥಿಯೇಟ್ರುಗಳಲ್ಲಿ ರಿಲೀಸ್ ಆಗ್ತಿದೆಯಂತೆ ಉಪೇಂದ್ರ ಸಿನಿಮಾ. ಈ 100 ಥಿಯೇಟ್ರುಗಳಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು ಎಲ್ಲ ಸಿನಿಮಾ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬರ್ತೀರಲ್ವಾ ಈಚೆಗಡೆಗೆ, ಅಲ್ಲಿ 10 ನಿಮಿಷ ನಿಮಗೆ ಕ್ವಶನ್ನ ಕೇಳ್ತಾರಂತೆ ಗುರು. ಕ್ವಶನ್ನ ಕೇಳ್ಬಿಟ್ಟು ಆ ಕ್ವಶನಲ್ಲಿ ಏನಾದರೂ 10 ನೀವು ಏನಾದರೂ ಪ್ರಶ್ನೆಗಳಿಗೂ ಕರೆಕ್ಟ್ ಉತ್ತರ ಕೊಡ್ತು ಅಂದರೆ ನಿಮಗೆ ಆ ಥಿಯೇಟ್ರಲ್ಲಿ ಕಲೆಕ್ಷನ್ ಆಗಿರ್ತದಲ್ಲ, ಆ ಕಲೆಕ್ಷನ್ ಅಮೌಂಟ್ನ ನಿಮಗೆ ಏನು ಮಾಡ್ತಾರೆ ಹೇಳಿ, ನಿಮಗೆ ಬಹುಮಾನ ಆಗಿ ಕೊಡ್ತಾರಂತೆ. ಅದೊಂದು ಖುಷಿ ವಿಷಯ. ಓಕೆನಾ? ಉಪೇಂದ್ರ ಅವರು ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದೊಂದು ಖುಷಿ ವಿಷಯ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಈಗ ಅದು ಈ 1 ಕೋಟಿ ಯಾವಾಗ ಗೆಲ್ಬೋದು ಅಂತ ನೀವು ಕೇಳಿದ್ರೆ, 1 ಕೋಟಿ ನಾವು 25 ದಿನಗಳು ನಂತರ ಅಂದರೆ 25ನೇ ದಿನದ ಶೋ ಇರ್ತದಲ್ಲ, ಆ ಶೋಗೆ ಯಾರ್ಯಾರು ಹೋಗ್ತೀರಾ ಅಲ್ಲಿ 10 ಕ್ವಶನ್ನ 15 ಕ್ವಶನ್ನ ಕೇಳ್ತಾರಂತೆ ಸಿನಿಮಾದ ಬಗ್ಗೆನೆ. ಆ ಸಿನಿಮಾದ ಬಗ್ಗೆನೆ ಕೇಳಿದಾಗ ನೀವು ಆ ಸಿನಿಮಾದಲ್ಲಿ ಬರುವಂತಹ ಒಂದಷ್ಟು ದೃಶ್ಯನ ತೋರಿಸಿ ಇದು ಅಂತ ಪ್ರಶ್ನೆಗಳನ್ನ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ಏನಾದರೂ ನೀವು 10ಕ್ಕೆ 15ಕ್ಕೆ 15 ಇಲ್ಲ 10ಕ್ಕೆ 10 ಫುಲ್ಲು ಕರೆಕ್ಟ್ ಉತ್ತರ ಕೊಟ್ಬಿಟ್ರಂತೂ ನಿಮಗೆ 1 ಕೋಟಿ ಬಹುಮಾನ ಅಂತೆ, ಯಾರಾದರೂ ಒಬ್ರಿಗಂತೆ. ಓಕೆನಾ? ಅದನ್ನು ಅವರೇ ಡಿಸೈಡ್ ಮಾಡಿಕೊಂಡು ಆ ಥಿಯೇಟ್ರಿಗೆ ಆ ಶೋಗೆ ಬಂದು ಒಂದಷ್ಟು ಕ್ವಶನ್ನ ಕೇಳ್ತಾರೆ. ಆ ಕ್ವಶನ್ನ ಕೇಳಿ ಅಲ್ಲೇನಾದರೂ ಉತ್ತರ ಹೇಳಿದ್ರು ಅಂದರೆ ನಮಗೆ ಏನು ಸಿಗುತ್ತೆ ಹೇಳಿ, 1 ಕೋಟಿ ಬಹುಮಾನ ಸಿಗುತ್ತೆ ಗುರು. ಓಕೆನಾ? ಈ ಅವಕಾಶನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹೋಗಿ ಫಿಲಮ್ನ ನೋಡಿ. ಮತ್ತು ಈಗ ಇರೋವಂಥದ್ದು ಏನು ಗೊತ್ತಾ, ಥಿಯೇಟ್ರುಗಳಲ್ಲಿ ನೋಡಿದಾಗ 10 ನಿಮಿಷ ಲಾಸ್ಟಲ್ಲಿ ಕ್ವಶನ್ನ ಕೇಳ್ತಾರಲ್ವಾ, ಆ ಕ್ವಶನ್ನಲ್ಲೂ ಕೂಡ ನೀವು 10ಕ್ಕೆ 10 ಉತ್ತರನ ಕರೆಕ್ಟಾಗಿ ಕೊಟ್ಟರೆ ಅಲ್ಲೂ ನಿಮಗೆ ಗಳಿಕೆನೇ ಆಗುತ್ತೆ. ಯಾಕಂದರೆ ಥಿಯೇಟ್ರಲ್ಲಿ ಎಷ್ಟು ಆ ದಿನ ಆ ಶೋ ಎಷ್ಟು ಗಳಿಕೆ ಮಾಡಿದೆಯೋ ಅದೆಲ್ಲ ನಿಮಗೆ ಕೊಡ್ತಾರೆ ಅಂದರೆ ಖುಷಿ ವಿಚಾರ ಅಲ್ವಾ. ಹೋಗಿ ಎಲ್ಲರೂ ನೋಡಿ ಆನಂದಿಸಿ ಅದಾದ್ಮೇಲೆ ಬಂದು ಬಹುಮಾನನ ಗೆಲ್ರಿ. ಓಕೆನಾ ಗುರು? ಇದನ್ನೆಲ್ಲ ಆಯೋಜಿಸಿರೋದು ಯಾರು ಅಂತ ನೀವು ಕೇಳೋದಾದರೆ, ಬಿ ಪರಮೇಶ್ವರ್ ರಾವ್ ಅಂತ ಒಬ್ಬರು ಪ್ರೊಡ್ಯೂಸರ್ ಇದನ್ನ ಆಯೋಜಿಸಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ. ರಿಲೀಸ್ ಆದಾಗ ಉಪೇಂದ್ರ ಸಿನಿಮಾಗೆ ನಾನು ಹೋಗ್ತೀನಿ, ನೀವು ಹೋಗಿ, ಎಲ್ಲರೂ ಹೋಗಿ ಸಿನಿಮಾನ ನೋಡೋಣ, ಬಹುಮಾನ ಗೆಲ್ಲೋಣ. ಓಕೆನಾ ಗುರು? ಇಷ್ಟ ಆಗಿದ್ದು ಇವತ್ತಿನ ವಿಡಿಯೋ. ಇದೇ ಥರ ವಿಡಿಯೋನ ತರ್ತಾನೆ ಇರ್ತೀನಿ. ಇಷ್ಟ ಆದರೆ ಲೈಕ್ನ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿದ್ದು ಏಕೆ ಅಂತ ಕಮೆಂಟ್ ಸೆಕ್ಷನ್ ಕಾಲ್ ಇರುತ್ತೆ, ಕಮೆಂಟ್ ಮಾಡ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.